ಹಾಂ ಅಲ್ಲಿದ್ದೀರಾ ಸರ್? ಇಲ್ಲಿ ಉದ್ಘಾಟನೆ ಮಾಡ್ತಿದ್ದು. ಸರಿ ಬಸ್ಸಿಗೆ ಬಿಡಿ ಸರ್ ಅಲ್ಲಿ. ಮರಳು ಮತ್ತೆ ಅದು ನಮ್ಮ ಸಂಸ್ಕೃತಿ. ರೈತರ ನಮಸ್ಕಾರ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಪ್ರಾರ್ಥನೆ. ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಜಿಲ್ಲಾ ಜೀವನೋಪಾಯ ಉತ್ತೇಜನ ಸಂಯೋಜನಾಧಿಕಾರಿಯಾದಂತಹ KD ಶಿವಶಂಕರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ತಾಲೂಕು ಸಂಯೋಜಕರಾದಂತಹ ಕರ್ಣಕರ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಅದೇ ರೀತಿ ಪ್ರಗತಿಪರ ರೈತರಾದಂತಹ ಇದೇ ಅರ್ಧಗೆರೆ ಗ್ರಾಮದ ಶಿವಲಿಂಗಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡೋಣ. ಅದೇ ಸರ್, ನೀವೇನೋ ಹೇಳ್ತೀರಂತಲ್ಲ, ಅದು ಕೇಳ್ಕೊಂಡ್ಬಿಟ್ಟು ಹೋಗಿ ಬಂದಿದ್ದೀವಿ ಅಲ್ವಾ? ಸಾಮಾನ್ಯ ಹಂಗೆ ಬಂದ್ಬಿಡ್ತತೆ. ನಾವು ಮಾಡ್ತಿರೋದನ್ನು ಅದೇನೇ ಆಗಿತ್ತು ಅದು. ಯಾಕಂದ್ರೆ ನಾನೇನ್ ಮಾಡ್ಲಿ ಸರ್, ದೇವ್ರೆ ಹಂಗೆ ಕೊಟ್ಟವನು, 2 ಕಿವಿ ಕೊಟ್ಟವನು, ಇಲ್ಲ ಕೇಳ್ಕೊಂತೀವಿ, ಇಲ್ಲ ಬಿಟ್ಟು ಹೋಗ್ತೀವಿ. ಸೊ ಹಂಗಾಗ್ದಂಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಏನೋ 4-6 ವಿಚಾರ ಏನು ಹೇಳ್ತೀವೋ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ಬೆಳೆಗೆ ಅಥವಾ ಮುಂದಿನ ವರ್ಷಕ್ಕೆ ನೀವು ಅದನ್ನ ಅನುಷ್ಠಾನ ಮಾಡ್ಕೋಬೇಕು ಅಂತೇಳಿ ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಕೇಳ್ಕೊಂಡು ಇವತ್ತಿನ ಪರಮೇಶ್ವರ್ ಅವರು ಹೋದ ವರ್ಷ ಒಂದು ಸೇರ್ ರಾಗಿ ಕೊಟ್ಟಿದ್ರು ಸರ್. ಅದರಲ್ಲಿ ನಾವು ನಾಟಿ ಮಾಡಿ ಒಟ್ಟು ತೊಳೆದು ಅದರಲ್ಲಿ ಬೀಜ ಬಿತ್ತನೆ ಮಾಡಿದ್ವಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ನಮಗೆ ಇದು ಹೈಟಾಗಿ ಬೆಳೆದಿತ್ತು. ಅದು ತೆನೆ ಚೆನ್ನಾಗಿ ದುಡುವಾಗಿ ಬಂದಿತ್ತು. ಅದ್ರಾಗೆ ತೆನೆ ಹಾರಿಸ್ಕೊಂಡ್ಬಿಟ್ಟು ಅದನ್ನು ನಾವು ಬೀಜ ಮಾಡಿಕೊಂಡು ಈ ವರ್ಷ ಬೀಜನ ಜಾಸ್ತಿ 5 ಎಕರೆಗೆ ಬೀಜ ಬಿತ್ತನೆ ಮಾಡಿದ್ವಿ. ಇದೆ ಗಂಜ ವೇಸ್ಟ್ ಆಗಿ ಹೋಗ್ತಾ ಇತ್ತು. ಅದನ್ನ IDF ಸಂಸ್ಥೆಯವರು ಈ ಥರ ವೇಸ್ಟ್ ಆಗಿ ಹೋಗ್ತಾ ಇದೆ ವಿಡಿಯೋ ತೋರಿಸಿದ್ರು. ಅದನ್ನ ಸಾವಯವ ಗೊಬ್ಬರವನ್ನು ಮಾಡ್ಕೊಂಡಿದ್ವಿ. ಅದರಿಂದ ಅವರಿಗೆ ಎಲ್ಲ ಹಾಕಿದ್ವಿ. ಅದನ್ನು ಅವರೇ ಇದೆ. ಮತ್ತು ಊರಿಗೆ ಬಂದ ಗೌಡ ರಾಜೇಂದ್ರ ತಳಿ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಹಾಕಿ ಮಳೆ ಹೋಯ್ತು, ಅವಾಗ ಅಷ್ಟು ಗೊತ್ತಿಲ್ಲ. ಅದು ಚೆನ್ನಾಗಿ ಬಂದಿರೋದು ಚೆನ್ನಾಗಿದೆ. ಮತ್ತು ಅದರಲ್ಲಿ ಅವರೇ ಇದೆ ಮಿಶ್ರ ಬೆಳೆ ಆಗಿ ಅಕ್ಕಡಿಯಲ್ಲಿ ಅವರೇ ಹಾಕಿದ್ದೀವಿ. ಅವರೇ ಬೆಳೆ ಚೆನ್ನಾಗಿದೆ. ಅದಕ್ಕೆ ನಾವು ಇದನ್ನು ಮಾಡಿ ಬೇವಿನ ಕಷಾಯ ಮಾಡಿ ಹೊಡೆದಿದ್ದೀವಿ. ಅದರಿಂದ ಅದರಲ್ಲಿ ಹುಳ ಸೊಪ್ಪೆಲ್ಲ ಚೆನ್ನಾಗಿದೆ. ಹುಳ ಹತ್ಕೊಳ್ತೈತೆ. ಆಗಲೇ ಅದನ್ನು ಬೇವಿನ ಕಷಾಯ ಮಾಡಿ ಹೊಡ್ತೀವಿ. ಸಾವಯವ ಗೊಬ್ಬರ, ಬೀಜಾಮೃತ ಮಾಡುವ ವಿಧಾನ: 10 ಲೀಟರ್ ನೀರಿಗೆ 2 kg ಸಗಣಿ ಮಾಡಿ 10 ಲೀಟರ್ ನೀರಿಗೆ 2 kg ಸಗಣಿ ಮಿಶ್ರಣ ಮಾಡಿ ಅದನ್ನು 12 ಗಂಟೆಗಳ ಕಾಲ ಹಾಕಿ 100 ಗ್ರಾಮ್ 50 ಗ್ರಾಮ್ ಸುಣ್ಣ 100 ಗ್ರಾಮ್ ಬೆಲ್ಲ ನಂದೆಲ್ಲ ನೀರಿಗೆ ಹಾಕಿ ಮಿಶ್ರಣ ಮಾಡಿ ಕಲರ್ ಆಗಿಲ್ಲ. ತಿರ್ಗಾದೆಲ್ಲ ತಿರ್ಗಾದೆಲ್ಲ ಒಳ್ಳೆ ಪೈರು ಹಾಕ್ಬೇಕು. ಜಾಸ್ತಿ ಹಾಕಲ್ಲ. ಒಳ್ಳೆ ಪೈರು ಹಾಕಿದ್ರೆ ಗೊಬ್ಬರಗಳು ಹಾಕೋದು, ದನಿಂಗ್ ಗೊಬ್ಬರ ಹಾಕ್ಬೇಕು. ಹಾಕಿ ಅವೆಲ್ಲ ಬೀಜ ತೊಳೆದ್ಬಿಟ್ಟು ನೀರು ಹಾಕ್ಯಂತಾರೆ. ಸೊಪ್ಪಿನ ಬೀಜ, ಬೆಂಡೆ ಬೀಜ, ಹೀರೆ ಬೀಜ, ಕುಂಬಳ ಬೀಜ, ಬದನೆ ಬೀಜ, ಮೆಣಸಿನ ಬೀಜ, ಸಂಜೆ ಅಂದರೆ 4 ಗಂಟೆ 5 ಗಂಟೆ
ವ್ಯತ್ಯಾಸ ಏನು ಅಂದರೆ ಯೂರಿಯಾದಿಂದ ಹಾಕಿದ್ದು ಚೆನ್ನಾಗಿ ಇಳುವರಿ ಬಂದೈತೆ, ಬೆಳೆದೈತೆ. ಮತ್ತು ತರಕಾರಿ ಬೀಜನೂ ಅಷ್ಟೇ. ಮತ್ತು ರಾಗಿ ಉಡುಗ್ ರಾಗಿ ಅಂತ ಕೊಟ್ಟಿದ್ರು, ಅದನ್ನು ಊರಿಗೆ ಬಂದ ಗೌಡ ಅದನ್ನ ಹಾಗೆ ಉಳುಮೆ ಮಾಡಿದ್ವಿ. ಅದು ನಮ್ಮೂರ ನಾಟಿ ರಾಗಿಗೂ ಅದಕ್ಕೂ ವ್ಯತ್ಯಾಸ ಐತಿ. ಅದು ಚೆನ್ನಾಗಿ ಹುಲ್ಲಾಗ್ಲಿ ಮನುಷ್ಯರಿಗೆ ಆಹಾರವಾಗ್ಲಿ ಅಂತ ಒಂದೇ ಸಮಕ್ಕೆ ಕೊಟ್ಟಿದ್ದ. ಆದ್ರೆ ಬರ್ತಾ ಬರ್ತಾ ವಿಜ್ಞಾನಿಗಳೇನ್ ಮಾಡಿದ್ರು, ನೀನ್ ಹೆಚ್ಚು ಬೆಳೆಯೋದು ಬೇಡ, ನನ್ಗೆ ಇಳುವರಿ ಬೇಕು ಅಂತ ಹೇಳ್ಬಿಟ್ಟು ಇಳುವರಿ ಕೊಟ್ರು. ಆದ್ರೆ ಈಗ 10 ಎಕರೆ 5 ಎಕರೆ ಬೆಳಿತಾರೆ. ಆದ್ರೆ ಅಯ್ಯೋ ದನಗಳಿಗೆ ಮೇವೇ ಇಲ್ಲ, ಹುಲ್ಲೇ ಇಲ್ಲ, ಹುಲ್ ಕೊಂಡ್ಕೊಡ್ಬೇಕು, ಎಲ್ಲಿ ದನ ಸಾಕೋದು ಅಂತಾರ. ಅದೇ ನಾವು ನಾಟಿ ತಳಿ ರಾಗಿ ಆಗ್ಬೋದು, ಭತ್ತಗಳನ್ನ ಬೆಳೆಸಿದ್ರೆ ದನಗಳಿಗೆ ಹುಲ್ಲೂನು ಆಗುತ್ತೆ, ಮನುಷ್ಯರಿಗೆ ಆಹಾರನೂ ಆಗ್ತದೆ. ಈಗ ನೀವೇ ನೋಡಿದ್ರೆ ಇಲ್ಲಿ ಮುತ್ತುರತ್ನ ನೋಡಿದ್ರಿ, ಈ ಕಡೆ ಊರಿಗೆ ಬಂದ ಗೌಡನ ನೋಡಿದ್ರಿ. ಇನ್ನ ಹಲವಾರು ರೀತಿ ರಾಗಿಗಳನ್ನ ಕೊಟ್ಟಿದೀವಿ, ಬೇರೆ ಬೇರೆ ಇದು ಮಜ್ಜಿಗೆ ರಾಗಿ. ಮಹಿಳೆಯರಿಂದಲೇ ಆಗಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ಈ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಬೇಕು. ಮಹಿಳೆಯರು ಜಾಗೃತರಾದರೆ ಈ ಸಮಾಜ ಜಾಗೃತಿ ಆದಂಗೆ ಅಂತ ಹೇಳಿ ಒಂದು ಅಡಿಪಾಯವನ್ನು ಇಟ್ಕೊಂಡು ಇವತ್ತು ಎಷ್ಟೋ ಹಳ್ಳಿಗಳ ಕಡೆ ಇವತ್ತೇನಾಗ್ತದೆ, ನಾವು ಹೇಳಿದ್ರು ಸರ್, ಇವತ್ತು ಸಾವಯವ ಗೊಬ್ಬರ ಯಾಕೆ ಮಾಡ್ತಾ ಇದ್ದೀವಿ. ಹಿಂದೆ ನಮ್ಮ ಲಕ್ಷ್ಮೀನಾರಾಯಣ ಸರ್ ಹೇಳಿದ್ರು, ಬೆಳೆಗೆ ಹೆಚ್ಚು ಬೆಳೆ ಬೇಕು ಅಂತೇಳಿ ನಾವು ಇವತ್ತು ಹಳೆ ತಳಿಗಳನ್ನು ಬಿಟ್ಟಿದ್ದೀವಿ ಅಂತ. ಕಾರಣ ಏನು? ಜನಸಂಖ್ಯೆ ಹೆಚ್ಚಾಯಿತು ಒಂದು ಕಾರಣ. ಅದಕ್ಕೆ ನಮ್ಮ ಭೂಮಿನೂ ಹಾಳು ಮಾಡ್ಕೊಂಡು ಹೊರಟಿದ್ವಿ ನಾವು. ನಮ್ಮ ಇವತ್ತು ಪೂರ್ವಜರು ಬಿಟ್ಟೋದಂಥ ಭೂಮಿಯನ್ನು ಇವತ್ತು ಹಾಳು ಮಾಡಕ್ಕೆ ಹೊರಟಿದ್ದೀವಿ. ಹಿಂದೆ ನಮ್ಮ ಭೂಮಿಯಲ್ಲಿ ಎಷ್ಟು ಫಲವತ್ತತೆ ಇತ್ತು ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡಬೇಕು. ನೀವು ಯಾವುದೋ ಒಂದು ಲ್ಯಾಬಿಗೆ ತಗೊಂಡೋಗಿ ಇವತ್ತಿನ ಭೂಮಿಗೂ ಯಾವುದೋ ಒಂದು ಪಾಳ ಬಿದ್ದಿರ್ತದಲ್ಲ, ಅಲ್ಲಿ ಏನೂ ಹಾಕಿರಲ್ಲ, ಯಾವುದೇ ಗೊಬ್ಬರ ಹಾಕಿರಲ್ಲ, ಏನೂ ಹಾಕಿಲ್ಲ, ಅಂತ ಭೂಮಿಯನ್ನು ಒಂದು ಪರೀಕ್ಷೆ ಕೊಡಿ, ಈ ಭೂಮಿ ಚೆನ್ನಾಗಿದೆ, ಆ ಭೂಮಿ ಚೆನ್ನಾಗಿದೆ ಅಂತೇಳಿ ಅದು ನಿಮಗೆ ಗೊತ್ತಾಗ್ತದೆ. ಇವತ್ತು ವೈಜ್ಞಾನಿಕವಾಗಿ ಸಹ ಇವತ್ತು ಭೂಮಿಯನ್ನು ಹಾಳು ಮಾಡಿದ್ವಿ. ಯಾಕೆಂದರೆ DAP, ಯೂರಿಯಾ ಮತ್ತು 17 20 ಈ ರೀತಿ ಗೊಬ್ಬರಗಳನ್ನು ನೋಡೋದು. ಮತ್ತು ಇವತ್ತೇನು ಮೆಡಿಸಿನ್ ಸೌತೆ ಅಂತೇಳಿ ಬೆಳೀತಾ ಇದ್ದೀವಿ, ಅದು ಹೆಚ್ಚು ಲಾಭದಾಯಕವಾಗಿರ್ಬೋದು. ಆದರೆ ನಮ್ಮ ಇಡೀ ಎಂಟೇಡ್ ಭೂಮಿನೇ ಹಾಳು ಮಾಡ್ತಾ ಇದೆ, ಜೊತೆಗೆ ಅಲ್ಲಿ ಪರಿಸರವನ್ನು ಹಾಳು ಮಾಡ್ತಾ ಇದೆ. ಮತ್ತು ಅದ್ರ ಮುಂದೆ ನಮಗೆ ಪ್ರಯೋಜನ ಆಗ್ತಾ ಹೆಣ್ಮಕ್ಳಿಗೆ ಹೇಳುವಂಥ ಮಾತಿದು, ಅಲ್ಲಿ ಬಂಜೆತನ ಉಂಟಾಗುತ್ತೆ ಒಂದು. ಯಾಕೆಂದ್ರೆ ಇವತ್ತು ವೈಜ್ಞಾನಿಕವಾಗಿರುವಂಥ ಒಂದು ಸ್ಥಿತಿ. ಇವತ್ತು ಹೆಣ್ಮಕ್ಳಲ್ಲಿ ಒಂದು ಮಾವಿನ ಗಿಡ ತಗೊಳ್ರಿ, ಮಾವಿನ ಗಿಡ ಉದಾಹರಣೆಗೆ ಇವತ್ತು ಎಣ್ಣೆ ಹೊಡೆದ ತಕ್ಷಣ ಬೆಳೆ ಬರುವಂತೆ ಮಾಡ್ತದೆ. ಯಾವುದೋ ಒಂದು ಟಾನಿಕ್ ಕೊಡ್ತಾರೆ, ಟಾನಿಕ್ ಕೊಡಿದ್ರೆ ಆ ಟಾನಿಕಲ್ಲಿ ಬೇಗ ಅದನ್ನ ಸ್ಪ್ರೆಡ್ ಆಗಿ ಹೂವು ಈಚು ಬರ್ತದೆ. ಕೆಲವಾರು ನಂತರ ನೋಡಿ, ಕೆಲವಾರು ವರ್ಷಗಳ ನಂತರ ನೋಡಿ, ಆ ಮಾವಿನ ಗಿಡ ಒಣಗೋಗುತ್ತೆ, ಒಣಗೋಗಿ ಮರ ಸತ್ತು ಹೋಗ್ತದೆ. ಇವತ್ತಿನ ನಮ್ಮ ಆಯಸ್ಸು ಹಾಗೆ ಸ್ಥಿತಿ ಸರ್ ಹೇಳ್ತಾ ಇದ್ರು, 60 ವರ್ಷ 70 ವರ್ಷ ಯಾಕೆ ಬದುಕ್ತಾರೆ, ಇಲ್ಲದ್ರೆ ಯಾಕೆ 100 ವರ್ಷ 120 ವರ್ಷ ಬದುಕ್ತಾ ಇದ್ರು. ಇದು ಉದಾಹರಣೆ, ನಿರಂತರವಾದ ಒಂದು ಉದಾಹರಣೆ ಆಗಿಡ್ತಿದೆ. ಇವತ್ತು ದೊಡ್ಡ ಹಿಂದೆಲ್ಲ ಮಾವಿನ ಗಿಡ ಇದ್ದು, ನಮ್ಮ ಯಜಮಾನರು ನೋಡಿದರೆ ಹಿಂದೆಲ್ಲ ಮರಗಳು ಇತ್ತು, ತೋಟ ಸಾಲುಗಳಿಗಂತೂ ಸುಮಾರು ಮಾವಿನ ಮರಗಳು, ಹಣಸಿನ ಮರಗಳು ಇದ್ದು. ಇವತ್ತು ಆ ಮರಗಳೇ ಇಲ್ಲ, ನಾಟಿ ಮರಗಳು ಇಲ್ವೇ ಇಲ್ಲ ಬಿಡಿ. ಹಣಸಿನ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಯಾವುದೇ ಮರ ಇಲ್ಲ. ಹಾಗಾಗಿ ಆ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ರೈತರಲ್ಲಿ ಅದನ್ನ ಜಾಗೃತಿ ಮೂಡಿಸ್ಬೇಕು. ಮಹಿಳೆಯರಿಗೆ ಅದನ್ನು ಜಾಗೃತಿ ಒಂದು ಸಮಾವೇಶ ಮಾಡ್ತಾ ಇದೆ. ಯಾವುದು ದುಡ್ಡು ಕಾಸು ಹಣದಿಂದ ಇದು ಮಾಡೋದಂತ, ನಿಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಆ ಭಾವನೆ ಬಂದ್ರೆ ಈ ಸಮಾಜ ಒಂದು ಪರಿವರ್ತನೆ ಆಗುತ್ತೆ. ಈ ಸಮಾಜ ಪರಿವರ್ತನೆ, ಈ ದೇಶ ಒಂದು ಸುಭದ್ರವಾದಾಗುತ್ತೆ. ಇವತ್ತು ಇಂದಿನ ಸಮಾಜ ಬರಬೇಕು ಅಂತೇಳಿ ಇವತ್ತಿನ ಅಣ್ಣ ತಮ್ಮಂದಿರ ಭಾವನೆ ಹೋಗಿದೆ. ಆ ಭಾವನೆ ಇಂಪಾರ್ಟೆಂಟ್ ಬರಬೇಕು ಇವತ್ತು. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವು ಒಂದು ಕೂಡಿ ಒಂದು ಹಬ್ಬ ಮಾಡೋದು, ಒಂದು ಸಮಾರಂಭ ಮಾಡೋದು ಬಿಟ್ಟು ಹೋಗಿದೆ, ಕಡಿಮೆ ಆಗಿದೆ. ಒಂದು ಮದುವೆ ಸಮಾರಂಭಗಳಲ್ಲಿ ಬರುವಂಥದ್ದು ಹೋಗುವಂಥದ್ದು ಇವತ್ತೇನು 2 ದಿವಸ, ಬೆಳಗ್ಗೆ 30 ವರ್ಷ ಹಾಕುಂತಾರೆ. ಯಾಕೆಂದ್ರೆ 2 ದಿವಸ ಈ ರೀತಿ ಇಂದು ಮನುಷ್ಯನ ಸಂಬಂಧನೇ ಎಲ್ಲ ಕಳಚಿ ಹೋಗ್ತಾ ಇದೆ. ಯಾಕೆಂದ್ರೆ ಭೂಮಿ ತಾಯಿ ಒಂದು ನಾವು ಒಡನಾಟ ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಇಲ್ಲಿ ಏನ್ ರಾಗಿ ಬೆಳೀತಿದ್ದು, ಜೋಳ ಬೆಳೀತಿದ್ದು ಅಂತ ಹೇಳುವಂತ ಪರಿಸ್ಥಿತಿ ಇರಲ್ಲ. ಅದಕ್ಕೋಸ್ಕರ ಒಂದು ಈ ಸಂಸ್ಥೆಯಿಂದ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮತ್ತು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಹಂಗಾಗಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಲೋನ್ ಕೊಡ್ಸ್ಬೇಕಂತ ಬಂದಿದ್ದೀವಿ. ನೀವು ಕೇಳೋದು ಮುಂಚೆನೇ ಹೇಳ್ಬಿಡ್ತೀವಿ. ಅವಾಗ ಬೇರೆ ಟೈಪ್ ಇತ್ತು. ಅವಾಗ ಸುಜೀವನ ಕಾರ್ಯಕ್ರಮ ಅಂತ ಇತ್ತು. ಸುಜೀವನ ಕಾರ್ಯಕ್ರಮ 4 ಹೋಬಳಿಗಳಲ್ಲಿ ಮಾಡಿಬಿಟ್ಟು SBI ಬ್ಯಾಂಕಿಂದ ಲಿಂಕ್ ಮಾಡಿಸಿ ಅವ್ರಿಗೆ ಕೃಷಿ ಸಾಲಗಳು, ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳೆಲ್ಲ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ. ಈ ಯೋಜನೆ ಬಂದಿರೋದ್ರಿಂದ ನಮ್ಗೆ ಮತ್ತೆ ಆಗಲವಾಡಿ ಈ ಕಡೆ ಚೇಳೂರು ಹೋಬಳಿ ಗುಪ್ಪಿಗೆ ದೂರ ಇರೋದ್ರಿಂದ ನಾವು ಈ ಕಡೆ SBM ಬ್ಯಾಂಕ್ಗಳ ಜೊತೆ ಲಿಂಕ್ ಮಾಡಿಸೋದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಅಷ್ಟೊಳಗೇ ನಮ್ಮ ಅದೃಷ್ಟ ಸರಿಯಾಗಿ ನಮ್ಮ ಯೋಜನೆ ಬಂದಿದೆ, ಮಹಿಳಾ ಕಿಸಾನ್ ಸಶಕ್ತೀಕರಣ ಯೋಜನೆ ಬಂದಿರೋದ್ರಿಂದ ಈ ಯೋಜನೆ ಮುಖಾಂತರ ನಾವು ಬ್ಯಾಂಕ್ ಲಿಂಕೇಜ್ ಮಾಡಿಸ್ಬೇಕು. ಪ್ಲಸ್ ಇದರಲ್ಲಿ NRLM ಸ್ಕೀಮಲ್ಲಿ ನಿಮಗೆ ಬಡ್ಡಿನಲ್ಲಿ ಸಬ್ಸಿಡಿ ಕೂಡ ಇದೆ ಈ ಒಂದು ಸ್ಕೀಮಲ್ಲಿ. ಅಳಲ್ಘಟ್ಟ ಗ್ರಾಮಸ್ಥರಿಗೂ ಎಲ್ಲರಿಗೂ, ಮಹಿಳೆಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ
ನಮ್ಮ IDF ಸಂಘದಿಂದ ಎಲ್ಲ ತರಬೇತಿಯನ್ನು ನೀಡುತ್ತಾರೆ. ಕೃಷಿ ಬಗ್ಗೆ ಚೆನ್ನಾಗಿ ತರಬೇತಿ ಕೊಟ್ಟು ಅದಕ್ಕೋಸ್ಕರ ಎಲ್ಲರಿಗೂ ನಮ್ಮ ಎಲ್ಲ ಸಾರಿಗಳಿಗೂ ಈಗ ನಮ್ಮ IDF ಸಂಘದಿಂದ ಈಗ ಮಹಿಳೆಯರಿಗೆ ನಮ್ಮ ಲೋನ್ ಕೊಡಲ್ಲ ಅಂತೇಳಿ ಎಷ್ಟೋ ಜನ ಅದಕ್ಕೋಸ್ಕರ ಯಾರು ಅದಕ್ಕೆ ಮುಂದೆ ನೀವು ಇದೇ ರೀತಿ ಎಲ್ಲ ನಡೆಸ್ಕೊಂಡು ಲೋನ್ ಕೊಟ್ಕೊಂಡು ಉಳಿಸ್ಕೊಂಡು ಎಲ್ಲ ಈ ಸಂಘ ನಡೀತದೆ. ಚಿಕ್ಕಟ್ಟೆ ಏರಿ ಕೆಳಗೆ ಕೈ ತೋಟ ಮಾಡಬೇಕು. ಚಿಕ್ಕಟ್ಟೆ ಕೈ ತೋಟ